ಆರೋಪಿಗಳ ವಿಚಾರಣೆ ನಡೀತಾ ಇದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಸ್ವತಃ ಬಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಖುದ್ದು ಆರೋಪಿಗಳ ವಿಚಾರಣೆಯನ್ನ ಡಿಸಿಪಿ ದೇವರಾಜ್ ನಡೆಸಿರುವಂತದ್ದು. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಯಿತು, ನಿಮ್ಮ ಹಿಂದೆ ಯಾರಿದ್ದಾರೆ, ಎಲ್ಲವನ್ನೂ ಕೂಡ ಹೇಳಿ ಅನ್ನುವಂಥದ್ದು. ಜೊತೆಗೆ ರಮೇಶ್ ಬಾನೋತ್ ಕೂಡ ಹೆಚ್ಚುವರಿಯಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಡಿಸಿಪಿ ದೇವರಾಜ್ ಇವರ ವಿಚಾರಣೆಯನ್ನ ನಡೆಸಿದ್ದಾರೆ. ಪುಲಕೇಶಿನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಈ ರೀತಿಯ ಡ್ರಿಲ್ ನಡೆದಿದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ನಡೆಸಿರುವುದು ಡಿಸಿಪಿ ದೇವರಾಜ್ ಅವರಿಂದ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಇದ್ರು, ಖುದ್ದು ಆರೋಪಿಗಳ ವಿಚಾರಣೆ ನಡೆಸಿದ್ದು ಡಿಸಿಪಿ ದೇವರಾಜ್. ಬಂಧಿತರಾದ ಎಲ್ಲ ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್ ಇದ್ರು, ಡಿಸಿಪಿ ದೇವರಾಜ್ ಇವರೆಲ್ಲರ ವಿಚಾರಣೆಯನ್ನ ನಡೆಸಿದ್ದಾರೆ. ಡಿವೈಎಸ್ಪಿ ವಿಜಯಕ್ರಾಂತಿ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿರುವಂತದ್ದು. ಮಂಗಳೂರು ದಕ್ಷಿಣ ವಿಭಾಗದ ಡಿವೈಎಸ್ಪಿ ಆಗಿ ವರ್ಗಾವಣೆಯಾಗಿದ್ದಾರೆ. ಯಾದಗಿರಿ ಬದಲು ಮಂಗಳೂರು ದಕ್ಷಿಣಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಯಾದಗಿರಿ ಪೋಸ್ಟಿಂಗ್ ಮಾಡಿಕೊಳ್ಳೋದಕ್ಕೆ ಚೆನ್ನಾರೆಡ್ಡಿ ಅಡ್ಡಿಯಾಗಿದ್ದಾರೆ ಅನ್ನುವಂಥದ್ದು ಶಾಸಕರು. ಅಡ್ಡಿ ಅಂತ ಆರೋಪ ಕೇಳಿಬಂದಿತ್ತು ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ. ತೇಲ್ಕೂರ್ ಅವರು ಈ ಆರೋಪವನ್ನು ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿದೆ. ಯಾದಗಿರಿಯ ಪೋಸ್ಟಿಂಗ್ ಮಾಡಿಕೊಳ್ಳುವುದಕ್ಕೆ ಶಾಸಕ ಚೆನ್ನಾರೆಡ್ಡಿ ಅಡ್ಡಿ ಅಂತ ಆರೋಪ ಕೇಳಿಬಂದಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ತೇಲ್ಕೂರ್ ಅವರು ಆರೋಪ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿದೆ. ಮಂಗಳೂರು ದಕ್ಷಿಣ ವಿಭಾಗದ ಡಿವೈಎಸ್ಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಯಾದಗಿರಿ ಬದಲು ಮಂಗಳೂರು ದಕ್ಷಿಣಕ್ಕೆ ವರ್ಗಾವಣೆಯನ್ನ ಮಾಡಲಾಗಿರುವುದು. ಇನ್ನು ಪುಲಕೇಶಿನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಸ್ವತಃ ಬಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಖುದ್ದು ಆರೋಪಿಗಳ ವಿಚಾರಣೆಯನ್ನ ಡಿಸಿಪಿ ದೇವರಾಜ್ ನಡೆಸಿರುವಂತದ್ದು. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಯಿತು, ನಿಮ್ಮ ಹಿಂದೆ ಯಾರಿದ್ದಾರೆ, ಎಲ್ಲವನ್ನೂ ಕೂಡ ಹೇಳಿ ಅನ್ನುವಂಥದ್ದು. ಜೊತೆಗೆ ರಮೇಶ್ ಬಾನೋತ್ ಕೂಡ ಹೆಚ್ಚುವರಿಯಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಡಿಸಿಪಿ ದೇವರಾಜ್ ಇವರ ವಿಚಾರಣೆಯನ್ನ ನಡೆಸಿದ್ದಾರೆ. ಪುಲಕೇಶಿನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಈ ರೀತಿಯ ಡ್ರಿಲ್ ನಡೆದಿದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ನಡೆಸಿರುವುದು ಡಿಸಿಪಿ ದೇವರಾಜ್ ಅವರಿಂದ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಇದ್ರು, ಖುದ್ದು ಆರೋಪಿಗಳ ವಿಚಾರಣೆ ನಡೆಸಿದ್ದು ಡಿಸಿಪಿ ದೇವರಾಜ್. ಬಂಧಿತರಾದ ಎಲ್ಲ ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್ ಇದ್ರು, ಡಿಸಿಪಿ ದೇವರಾಜ್ ಇವರೆಲ್ಲರ ವಿಚಾರಣೆಯನ್ನ ನಡೆಸಿದ್ದಾರೆ. ಡಿವೈಎಸ್ಪಿ ವಿಜಯಕ್ರಾಂತಿ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿರುವಂತದ್ದು. ಮಂಗಳೂರು ದಕ್ಷಿಣ ವಿಭಾಗದ ಡಿವೈಎಸ್ಪಿ ಆಗಿ ವರ್ಗಾವಣೆಯಾಗಿದ್ದಾರೆ. ಯಾದಗಿರಿ ಬದಲು ಮಂಗಳೂರು ದಕ್ಷಿಣಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಯಾದಗಿರಿ ಪೋಸ್ಟಿಂಗ್ ಮಾಡಿಕೊಳ್ಳೋದಕ್ಕೆ ಚೆನ್ನಾರೆಡ್ಡಿ ಅಡ್ಡಿಯಾಗಿದ್ದಾರೆ ಅನ್ನುವಂಥದ್ದು ಶಾಸಕರು. ಅಡ್ಡಿ ಅಂತ ಆರೋಪ ಕೇಳಿಬಂದಿತ್ತು ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ. ತೇಲ್ಕೂರ್ ಅವರು ಈ ಆರೋಪವನ್ನು ಮಾಡಿದ್ರು.
ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿದೆ. ಯಾದಗಿರಿಯ ಪೋಸ್ಟಿಂಗ್ ಮಾಡಿಕೊಳ್ಳುವುದಕ್ಕೆ ಶಾಸಕ ಚೆನ್ನಾರೆಡ್ಡಿ ಅಡ್ಡಿ ಅಂತ ಆರೋಪ ಕೇಳಿಬಂದಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ತೇಲ್ಕೂರ್ ಅವರು ಆರೋಪ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿದೆ. ಮಂಗಳೂರು ದಕ್ಷಿಣ ವಿಭಾಗದ ಡಿವೈಎಸ್ಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಯಾದಗಿರಿ ಬದಲು ಮಂಗಳೂರು ದಕ್ಷಿಣಕ್ಕೆ ವರ್ಗಾವಣೆಯನ್ನ ಮಾಡಲಾಗಿರುವುದು. ಇನ್ನು ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಸ್ವತಃ ಬಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಖುದ್ದು ಆರೋಪಿಗಳ ವಿಚಾರಣೆಯನ್ನ ಡಿಸಿಪಿ ದೇವರಾಜ್ ನಡೆಸಿರುವಂತದ್ದು. ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಯಿತು, ನಿಮ್ಮ ಹಿಂದೆ ಯಾರಿದ್ದಾರೆ, ಎಲ್ಲವನ್ನೂ ಕೂಡ ಹೇಳಿ ಅನ್ನುವಂಥದ್ದು. ಜೊತೆಗೆ ರಮೇಶ್ ಬಾನೋತ್ ಕೂಡ ಹೆಚ್ಚುವರಿಯಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಡಿಸಿಪಿ ದೇವರಾಜ್ ಇವರ ವಿಚಾರಣೆಯನ್ನ ನಡೆಸಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಈ ರೀತಿಯ ಡ್ರಿಲ್ ನಡೆದಿದೆ. ರಮೇಶ್ ಬಾನೋತ್ ಸಮ್ಮುಖದಲ್ಲಿ ಆರೋಪಿಗಳನ್ನ ವಿಚಾರಣೆಗೆ ನಡೆಸಿರುವುದು ಡಿಸಿಪಿ ದೇವರಾಜ್ ಅವರಿಂದ. ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಇದ್ರು. ಖುದ್ದು ಆರೋಪಿಗಳ ವಿಚಾರಣೆ ನಡೆಸಿದ್ದು ಡಿಸಿಪಿ ದೇವರಾಜ್. ಬಂಧಿತರಾದ ಎಲ್ಲ ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್ ಇದ್ರು. ಡಿಸಿಪಿ ದೇವರಾಜ್ ಇವರೆಲ್ಲರ ವಿಚಾರಣೆಯನ್ನ ನಡೆಸಿದ್ದಾರೆ. ಡಿವೈಎಸ್ಪಿ ವಿಜಯಕ್ರಾಂತಿ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿರುವಂತದ್ದು. ಮಂಗಳೂರು ದಕ್ಷಿಣ ವಿಭಾಗದ ಡಿವೈಎಸ್ಪಿ ಆಗಿ ವರ್ಗಾವಣೆಯಾಗಿದ್ದಾರೆ. ಯಾದಗಿರಿ ಬದಲು ಮಂಗಳೂರು ದಕ್ಷಿಣಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಯಾದಗಿರಿ ಪೋಸ್ಟಿಂಗ್ ಮಾಡಿಕೊಳ್ಳೋದಕ್ಕೆ ಚೆನ್ನಾರೆಡ್ಡಿ ಅಡ್ಡಿಯಾಗಿದ್ದಾರೆ ಅನ್ನುವಂಥದ್ದು ಶಾಸಕರು ಅಡ್ಡಿ ಅಂತ ಆರೋಪ ಕೇಳಿ ಬಂದಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ತೇಲ್ಕೂರ್ ಅವರು ಈ ಆರೋಪವನ್ನು ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ವರ್ಗಾವಣೆಯಲ್ಲಿ ಬದಲಾವಣೆ ಆಗಿದೆ. ಯಾದಗಿರಿಯ ಪೋಸ್ಟಿಂಗ್ ಮಾಡಿಕೊಳ್ಳುವುದಕ್ಕೆ ಶಾಸಕ ಚೆನ್ನಾರೆಡ್ಡಿ ಅಡ್ಡಿ ಅಂತ ಆರೋಪ ಕೇಳಿಬಂದಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ತೇಲ್ಕೂರ್ ಅವರು ಆರೋಪ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್